ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ. 5 ಏಪ್ರಿಲ್ 2026 ಮೊದಲನೇ ರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಸ್ವಭಾವತಃ ಧೈರ್ಯವಂತರು ಮತ್ತು ನಾಯಕತ್ವ ಗುಣವುಳ್ಳವರು. ಈ ದಿನ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ. ಚೈತನ್ಯ ಮಾಸ ಶುಕ್ಲ ಪಕ್ಷದ ಚತುರ್ಥ ತಿಥಿಯ ಈ ದಿನವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ವೇಗವಿರುತ್ತದೆ. ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸದಂತೆ ಪೂರ್ಣಗೊಳಿಸುವ ಹಠ ನಿಮ್ಮನ್ನು ಯಶಸ್ವಿಯತ್ತ ಕೊಂಡೊಯ್ಯುತ್ತದೆ. ಉದ್ಯೋಗಿಗಳಿಗೆ ಈ ದಿನ ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು, ಆದರೆ ನಿಮ್ಮ ಚತುರತೆಯಿಂದ ಅದನ್ನು ನಿಭಾಯಿಸುವಿರಿ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ. ನೀವು ಹೊಸ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಈ ದಿನ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳಿಂದ ವಿನಾಕಾರಣ ಮಾತನಾಡಬೇಡಿ, ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ. ಆರ್ಥಿಕವಾಗಿ ಈ ದಿನವೂ ಸಾಧಾರಣವಾಗಿರುತ್ತದೆ. ಆದಾಯದ ಮೂಲಗಳು ಉತ್ತಮವಾಗಿರುತ್ತದೆ. ಅನಗತ್ಯ ಖರ್ಚುಗಳು ನಿಮ್ಮನ್ನು ಕಾಡಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಈ ದಿನ ಸೂಕ್ತವಾದ ಹೂಡಿಕೆ ಮಾಡಲು ಮುನ್ನ ಅನುಭವ ವ್ಯಕ್ತಿಗಳ ಸಲಹೆಯನ್ನು ಪಡೆಯುವುದು ಉತ್ತಮ. ಲಾಟರಿ ಅಥವಾ ಜೂಜಿನಂತಹ ಚಟುವಟಿಕೆಗಳಿಂದ ದೂರವಿರಿ, ಏಕೆಂದರೆ ಧನ ಹಾನಿಯಾಗುವ ಸಂಭವವಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಎಲ್ಲವೂ ತಿಳಿಗೊಳ್ಳಲಿದೆ. ಮಕ್ಕಳ ನಡವಳಿಕೆಯಿಂದ ಸಂತೋಷ ಬರಲಿದೆ. ಪ್ರೇಮಿಗಳಿಗೆ ಇದು ಅತ್ಯಂತ ರೊಮ್ಯಾಂಟಿಕ್ ವಾದ ದಿನವಾಗಲಿದೆ. ಮನಸ್ಸಿನ ಮಾತು ಹಂಚಿಕೊಳ್ಳಲು ಇದು ಸಕಾಲ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಆರೋಗ್ಯದ ದೃಷ್ಟಿಯಿಂದ ಈ ದಿನವೂ ಸ್ವಲ್ಪ ಜಾಗರೂಕರಾಗಿರಬೇಕು. ತಲೆನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೆಲಸದ ಸ್ವಲ್ಪ ದಣಿವಾಗುವ ಸಂಭವವಿದೆ. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆಹಾರ ಕ್ರಮದಲ್ಲಿ ಶಿಸ್ತು ಇರಲಿ. ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ. ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿರುತ್ತದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ನೀವು ಯೋಚಿಸುತ್ತಿದ್ದರೆ ಅದಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಮುಖ್ಯವಾಗಿರುತ್ತದೆ. ಪಾರದರ್ಶಕತೆ ಕಾಯ್ದುಕೊಳ್ಳಿ. ವಿಶೇಷ ಸಂಖ್ಯೆ 9 ಮತ್ತು 1. ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ. ವಿಶೇಷ ಪರಿಹಾರ ಈ ದಿನ ಹನುಮಂತನ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ಹನುಮಾನ್ ಚಾಲಿಸ ಪಠಿಸಿ, ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಹೂವನ್ನು ಅರ್ಪಿಸಿ, ಬಡವರಿಗೆ ದಾನ ಮಾಡಿ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ. ಒಟ್ಟಾರೆಯಾಗಿ ಈ ದಿನ ಮೇಷರಾಶಿಯವರಿಗೆ ಪ್ರಗತಿಯ ದಿನ. ನಿಮ್ಮ ಆತುರದ ಸ್ವಭಾವ ಸ್ವಲ್ಪ ನಿಯಂತ್ರಿಸಿಕೊಳ್ಳಿ. ಈ ದಿನ ನಿಮ್ಮನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಿ, ತಕ್ಕ ಪ್ರತಿಫಲ ದೊರೆಯಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನವು ಸ್ಥಿರತೆ ಮತ್ತು ಸೌಂದರ್ಯದ ಕಡೆ ಹೆಚ್ಚಿನ ಒಲವು ತೋರುವಂತೆ ಮಾಡುತ್ತದೆ. ಏಪ್ರಿಲ್ 5 ಮಂಗಳವಾರ ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಹೊಸ ತಿರುವು ಕಾಣಲಿದೆ. ವೃಷಭ ರಾಶಿಯವರು ಸ್ವಭಾವತಃ ಶಾಂತಿ ಪ್ರಿಯರು ಮತ್ತು ಕಠಿಣ ಪರಿಶ್ರಮಗಳು. ಇಂದು ನಿಮ್ಮಲ್ಲಿ ಸಮಾಧಾನಕರ ಭಾವನೆ ಇರುತ್ತದೆ. ದೀರ್ಘಕಾಲದ ಯೋಜನೆಗಳನ್ನು ಚಿಂತಿಸುವ ಕಾಲವಿದು. ನಿಮ್ಮ ತಾಳ್ಮೆಯಿಂದ ದೊಡ್ಡ ಶಕ್ತಿಯಾಗಲಿದೆ. ಕಲಾತ್ಮಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಹೊಸತನ ಕಲಿಯುವ ಹಂಬವ ನಿಮಗೆ ಉಂಟಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಲಿದೆ. ನಿಮ್ಮ ಕೆಲಸದ ನಿಖರತೆಯನ್ನು ಮತ್ತು ಶಿಸ್ತನ್ನು ಮೇಲಧಿಕಾರಿಗಳು ಗುರುತಿಸುತ್ತಾರೆ. ಬ್ಯಾಂಕಿಂಗ್, ಶಿಕ್ಷಣ ಅಥವಾ ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಪ್ರಗತಿ ಕಂಡುಬರುತ್ತದೆ. ಕಚೇರಿಯಲ್ಲಿ ರಾಜಕೀಯದಿಂದ ದೂರವಿರಿ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನವಿರಲಿ. ನಿಮ್ಮ ಕೆಲಸದಲ್ಲಿ ಬದಲಾವಣೆ ತರಲು ನೀವು ಬಯಸಿದರೆ ಅದಕ್ಕೆ ಪೂರಕವಾದ ವಾತಾವರಣ ನಿಮಗೆ ಸಿಗಲಿದೆ. ಇಂದು ಧನಲಾಭದ ಉತ್ತಮ ಸೂಚನೆಗಳು ಕಂಡುಬರುತ್ತದೆ. ಹಳೆಯ ಬಾಕಿ ಹಣ ಕೈ ಸೇರುವುದು. ಆಷಾರಾಮಿ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಬಜೆಟ್ ಮೀರಿ ಖರ್ಚು ಮಾಡದಂತೆ ಎಚ್ಚರ ವಹಿಸಿ. ಭೂಮಿ ಅಥವಾ ವಾಹನ ಖರೀದಿ ಮಾಡುವಾಗ ಆಲೋಚನೆ ಇದ್ದರೆ ಮನೆಯವರೊಂದಿಗೆ ಚರ್ಚಿಸಿ ಮುಂದುವರಿಯಿರಿ. ಕುಟುಂಬ ಜೀವನದಲ್ಲಿ ಸುಗಮವಾಗಿರುತ್ತದೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಾರಂಭಗಳು ಅಥವಾ ಅತಿಥಿಗಳ ಆಗಮನ ಆಗುವ ಸಾಧ್ಯತೆ ಇದೆ. ಸಂಗಾತಿಯ ಬೆಂಬಲ ನಿಮಗೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ನೀಡುತ್ತೀರಿ. ಅವಿವಾಹಿತರಿಗೆ ಮದುವೆ ಮಾತುಕತೆ ಮುನ್ನಡೆಯಬಹುದು. ಒಡ ಹುಟ್ಟಿದವರೊಂದಿಗೆ ಭಿನ್ನಾಭಿಪ್ರಾಯ ದೂರವಾಗಲಿದೆ. ಆರೋಗ್ಯದ ವಿಷಯದಲ್ಲಿ ಮಿಶ್ರಫಲ. ಗಂಟಲು ನೋವು ಅಥವಾ ಜೀರ್ಣಕ್ರಿಯೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ತಂಪು ಪಾನೀಯ ಸೇವನೆಯನ್ನು ಕಡಿಮೆ ಮಾಡಿ. ಸಂಜೆ ವೇಳೆಗೆ ಸ್ವಲ್ಪ ದೈಹಿಕ ವ್ಯಾಯಾಮ ಅಥವಾ ವಾಕಿಂಗ್ ಮಾಡುವುದರಿಂದ ಉಲ್ಲಾಸಭರಿತವಾಗಿರುತ್ತದೆ. ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ದೊರೆಯುತ್ತದೆ. ವಿಶೇಷವಾಗಿ ಬಟ್ಟೆ, ಆಭರಣ ಮತ್ತು ದಿನಸಿ ವ್ಯಾಪಾರಿಗಳಿಗೆ ಶುಭ ದಿನ. ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನು ತಲುಪಲು ಮಾಡುವ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ. ಹೂಡಿಕೆ ಮಾಡುವಾಗ ಆತುರ ಪಡಬೇಡಿ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಅದೃಷ್ಟ ಸಂಖ್ಯೆ 2, 7. ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ವಿಶೇಷ ಪರಿಹಾರ ಈ ದಿನ ಸುಂದರ ಕಾಂಡವನ್ನು ಪಠಿಸುವುದು ಅಥವಾ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ದೋಷಗಳನ್ನು ನಿವಾರಿಸುತ್ತದೆ.
ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಸುಖ ಸಂತೋಷದ ದಿನವಾಗಿದ್ದು ಆರ್ಥಿಕವಾಗಿ ಸದೃಢರಾಗುವ ಅವಕಾಶಗಳಿವೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯವಿದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಬಹಳ ಚುರುಕಾಗಿರುತ್ತಾರೆ. ನಿಮ್ಮ ಮಾತಿನ ಚತುರತೆಯಿಂದ ಕಠಿಣವಾದ ಕೆಲಸವನ್ನು ಸುಲಭವಾಗಿ ಪೂರೈಸುವಿರಿ. ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಕುತೂಹಲ ಹೆಚ್ಚಾಗುತ್ತದೆ. ಆದರೆ ಮನಸ್ಸು ಒಂದೇ ಕಡೆ ನಿಲ್ಲದೆ ಚಂಚಲಿತವಾಗುವ ಸಾಧ್ಯತೆ ಇದೆ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರವಿರಲಿ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಕ್ರಿಯಾಶೀಲ ಆಲೋಚನೆಗಳು ಮನ್ನಣೆ ದೊರೆಯಲಿದೆ. ವಿಶೇಷವಾಗಿ ಬರವಣಿಗೆ, ಪತ್ರಿಕೋದ್ಯಮ, ಸಾಫ್ಟ್ವೇರ್ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಈ ದಿನ ಅತ್ಯಂತ ಲಾಭದಾಯಕವಾಗಿರುತ್ತದೆ. ವಿದೇಶಿ ಕಂಪನಿಗಳಿಂದ ವ್ಯವಹರಿಸುವಾಗ ಶುಭ ವಾರ್ತೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಆರ್ಥಿಕವಾಗಿ ಪ್ರಗತಿಯ ದಿನ. ಹೂಡಿಕೆ ಮಾಡುವ ಹಣದಿಂದ ಲಾಭ ಬರುವ ಸೂಚನೆ ಇದೆ. ಆದರೆ ಮೋಜು ಮಸ್ತಕ್ಕಾಗಿ ಹಣವನ್ನು ವ್ಯಯಿಸುವುದನ್ನು ತಪ್ಪಿಸಿ. ಯಾರಿಂದಲೂ ಹಣ ಸಹಾಯ ಕೇಳಿದರೆ ನಿಮ್ಮ ಆರ್ಥಿಕ ಸ್ಥಿತಿ ನೋಡಿಕೊಂಡು ನಿರ್ಧಾರ ಮಾಡಿ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡವರಿಗೆ ಅನಿರೀಕ್ಷಿತ ಲಾಭದ ಯೋಗವಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ದೂರದ ಸಂಬಂಧಿಗಳಿಂದ ಶುಭ ವಾರ್ತೆ ಕೇಳುವಿರಿ. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಇದು ನಿಮ್ಮ ನಡುವಿನ ಸಂಬಂಧ ಗಟ್ಟಿಗೊಳಿಸುತ್ತದೆ. ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ಸ್ನೇಹಿತರೊಂದಿಗೆ ಪ್ರವಾಸ ಅಥವಾ ಔತಣಕೂಟ ಭಾಗವಹಿಸುವ ಸಾಧ್ಯವಿದೆ. ಆರೋಗ್ಯದ ಬಗ್ಗೆ ಆರ್ಥಿಕ ನಿರ್ಲಕ್ಷ್ಯ ಬೇಡ. ಧೂಳಿನಿಂದ ಅಲರ್ಜಿ ಅಥವಾ ಶೀತದಂತಹ ಸಮಸ್ಯೆಗಳಿಗೆ ಬಾಧಿಸಬಹುದು. ಮಾನಸಿಕ ಶಾಂತಿಗಾಗಿ ಪುಸ್ತಕ ಓದುವುದು ಅಥವಾ ಸಂಗೀತ ಕೇಳುವುದು ಒಳ್ಳೆಯದು. ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಮುಖ್ಯ. ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದ ಸಿಗುವ ಸಾಧ್ಯತೆ ಇದೆ. ಇದು ನಿಮ್ಮ ವ್ಯವಹಾರ ವಿಸ್ತರಣೆಗಾಗಿ ನೀವು ಮಾಡುವ ಪ್ರಯತ್ನ ಫಲದಾಯಕವಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಹೆಚ್ಚಾಗಲಿದೆ. ಮಾರುಕಟ್ಟೆಯಲ್ಲಿನ ಸ್ಪರ್ಧೆ ಎದುರಿಸಲು ನೀವು ಹೊಸ ತಂತ್ರಗಳನ್ನು ರೂಪಿಸಿರಿ. ಅದೃಷ್ಟ ಸಂಖ್ಯೆ 5 ಮತ್ತು 3. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ವಿಶೇಷ ಪರಿಹಾರ ಬುಧವಾರ ದೇವನಾದ ಮಹಾವಿಷ್ಣು ಅಧಿಪತಿ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಹಸಿರು ಬಟ್ಟೆಯ ಧರಿಸುವುದು ನಿಮ್ಮ ಶುಭ ತರುತ್ತದೆ. ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡಿ. ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ಅವಕಾಶಗಳು ಮಹಾಪೂರವನ್ನೇ ತರಲಿದೆ. ಬುದ್ಧಿವಂತಿಕೆಯಿಂದ ಸರಿಯಾದ ದಿಕ್ಕಿನಲ್ಲಿ ಬಳಸುವುದರಿಂದ ಯಶಸ್ಸು ನಿಮ್ಮದಾಗಲಿದೆ. ದಿನದ ಅತ್ಯಂತ ತೃಪ್ತಿ ಭಾವನೆ ಹೊಂದಿರುವಿರಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಸ್ವಭಾವತಃ ಸಂವೇದನಾಶೀಲರು ಮತ್ತು ಕುಟುಂಬದ ಮೇಲೆ ಹೆಚ್ಚು ಪ್ರಿಯ ಉಳ್ಳವರು. ಇಂದು ನೀವು ಸ್ವಲ್ಪ ಭಾವನಾತ್ಮಕವಾಗಿ ಇರುತ್ತೀರಿ. ಹಳೆಯ ನೆನಪು ನಿಮ್ಮನ್ನು ಕಾಡಬಹುದು. ಆದರೆ ನಿಮ್ಮ ಕೆಲಸದ ವಿಚಾರದಲ್ಲಿ ನೀವು ತೋರುವ ಶ್ರದ್ಧೆ ಎಲ್ಲರ ಗಮನ ಸೆಳೆಯುತ್ತದೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಸಣ್ಣ ವಿಚಾರದಲ್ಲಿ ಅತಿಯಾಗಿ ತಲೆಕೆಡಿಸಿಕೊಳ್ಳಬೇಡಿ. ಉದ್ಯೋಗಗಳಿಗೆ ಕಚೇರಿಯಲ್ಲಿ ಮಿಶ್ರ ಫಲ ದೊರೆಯುತ್ತದೆ. ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತದೆ. ಏಕೆಂದರೆ ಸಣ್ಣ ತಪ್ಪುಗಳು ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸಬಹುದು. ಸರ್ಕಾರಿ ಕೆಲಸದಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ಪ್ರಗತಿ ಕಂಡು ಬರುತ್ತದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಹಿರಿಯರ ಅಧಿಕಾರಿಗಳ ಸಲಹೆ ಪಡೆಯಿರಿ. ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯಲಿದೆ. ಆರ್ಥಿಕವಾಗಿ ಇಂದು ನೀವು ಜಾಗರೂಕರಾಗಿರಬೇಕು. ಆದಾಯಕ್ಕಿಂತ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ವಸ್ತುಗಳ ಮೇಲೆ ಹಣ ವ್ಯಯಿಸುವುದನ್ನು ನಿಯಂತ್ರಿಸಿ. ಹಳೆಯ ಸಾಲದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ಆದರೆ ಸಂಜೆಯ ವೇಳೆಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹೂಡಿಕೆ ಮಾಡುವ ಮುನ್ನ ನುರಿತರ ಸಲಹೆಯನ್ನು ಪಡೆಯುವುದು ಅಗತ್ಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ತಾಯಿಯ ಕಡೆಯಿಂದ ಲಾಭ ಅಥವಾ ಪ್ರೀತಿ ಸಿಗಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಮತ್ತು ಮಾತು ಹಂಚಿಕೊಳ್ಳಲು ಉತ್ತಮ ದಿನ. ಪ್ರೇಮಿಗಳಿಗೆ ಮನೆಯಲ್ಲಿ ತಮ್ಮ ಸಂಬಂಧದ ಬಗ್ಗೆ ಮಾತನಾಡಲು ಧೈರ್ಯ ಬರುವ ದಿನವಿದು. ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆ ತರಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿರುತ್ತದೆ. ಹವಾಮಾನ ಬದಲಾವಣೆಯಿಂದ ಸ್ವಲ್ಪ ಆಲಸ್ಯ ಅಥವಾ ನೆಗಡಿ ಕಾಣಿಸಿಕೊಳ್ಳಬಹುದು. ಕಣ್ಣಿನ ಅಥವಾ ಎದೆಯ ಭಾಗದ ಸಣ್ಣ ಪುಟ್ಟ ನೋವು ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಬೇಡ. ಪೌಷ್ಟಿಕ ಆಹಾರ ಸೇವನೆ ಮತ್ತು ಸಾಕಷ್ಟು ನೀರು ಕುಡಿಯುವುದು ನಿಮ್ಮ ಆರೋಗ್ಯವನ್ನು ಸುಧಾರಿಸಲಿದೆ. ಧ್ಯಾನ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ವ್ಯಾಪಾರಸ್ಥರಿಗೆ ಇಂದು ಧಾವಂತದ ದಿನ. ಹೊಸ ಗ್ರಾಹಕರನ್ನು ಸೆಳೆಯಲು ನೀವು ಮಾಡುವ ಪ್ರಯತ್ನ ಸಫಲವಾಗುತ್ತದೆ. ವಿಶೇಷವಾಗಿ ಹಾಲಿನ ಉತ್ಪನ್ನಗಳು, ನೀರು, ಬೆಳ್ಳಿ ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಈ ದಿನ ಅಧಿಕ ಲಾಭವಾಗುತ್ತದೆ. ಹೊಸ ವ್ಯವಹಾರ ಆರಂಭಿಸಲು ಯೋಜನೆ ರೂಪಿಸುತ್ತಿದ್ದರೆ ಇದು ಸೂಕ್ತ ಸಮಯ. ಅದೃಷ್ಟ ಸಂಖ್ಯೆ 4 ಮತ್ತು 7. ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆನೆ. ವಿಶೇಷ ಪರಿಹಾರ ಇಂದು ಚಂದ್ರನ ಆರಾಧನೆ ಮಾಡುವುದರಿಂದ, ಶಿವನಿಗೆ ಹಾಲು ಅಭಿಷೇಕ ಮಾಡುವುದರಿಂದ ಅತ್ಯಂತ ಶುಭಕರ. ಬಡವರಿಗೆ ಅಕ್ಕಿ ಮತ್ತು ಬಿಳಿ ಬಣ್ಣದ ವಸ್ತುವನ್ನು ದಾನ ಮಾಡಿ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಈ ದಿನ ಭಾವನೆಗಳ ಏರಿಳಿತ ಕಂಡುಬರುತ್ತದೆ. ದಿನದ ಅಂತ್ಯದ ಯಶಸ್ಸು ಮತ್ತು ತೃಪ್ತಿ ನಿಮ್ಮದಾಗಿಸುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣವುಳ್ಳವರು. ಇಂದು ನಿಮಗೆ ಒಂದು ರೀತಿಯ ರಾಜಗಂಭೀರ್ಯ ಇರುತ್ತದೆ. ಎಂತಹ ಕಷ್ಟದ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಮೂಡುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಕೆಲಸ ನಿಮ್ಮಿಂದ ನಡೆಯುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಪ್ರಭಾವ ಹೆಚ್ಚಾಗಲಿದೆ. ನೀವು ವಹಿಸಿಕೊಂಡ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಿಂದ ಪೂರ್ಣಗೊಳಿಸುತ್ತೀರಿ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಹೊಸ ಅಧಿಕಾರ ಮತ್ತು ಬಡ್ತಿಯ ಬಗ್ಗೆ ಸೂಚನೆ ನೀಡಬಹುದು.
ರಾಜಕೀಯ ಅಥವಾ ಆಡಳಿತ ಕ್ಷೇತ್ರದಲ್ಲಿರುವವರಿಗೆ ಈ ದಿನ ಅತ್ಯಂತ ಶುಭದಾಯಕ. ಕಚೇರಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರುವರು. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ. ಸರ್ಕಾರಿ ಕೆಲಸದಿಂದ ಬರಬೇಕಿದ್ದ ಹಳೆಯ ಬಾಕಿ ಹಣ ಕೈ ಸೇರಲಿದೆ. ಹೊಸ ಹೂಡಿಕೆಗಳಿಗೆ ಇಂದು ಅತ್ಯಂತ ಸೂಕ್ತವಾದ ಸಮಯ. ಆದಾಗ್ಯೂ ಐಷಾರಾಮಿ ಜೀವನಕ್ಕಾಗಿ ಹಣ ವ್ಯಯಿಸುವ ಸ್ವಲ್ಪ ಮಿತಿ ಇರಲಿ. ಚಿನ್ನ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಇಂದು ಶುಭ ಮುಹೂರ್ತ ಸಿಗಲಿದೆ. ಕುಟುಂಬದಲ್ಲಿ ತಂದೆಯ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ಶಕ್ತಿಯಾಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಸುಧಾರಿಸಲಿದೆ. ಸಂಗಾತಿಯೊಂದಿಗೆ ಸೌಹಾರ್ದದ ಭಾವನೆ ಇರುತ್ತದೆ. ನಿಮ್ಮಲ್ಲಿ ಅಹಂಕಾರವನ್ನು ಬದಿಗಿಟ್ಟು ಕುಟುಂಬದವರೊಂದಿಗೆ ಬೆರೆತರೆ ದಿನದ ಸಂತೋಷ ಇಮ್ಮಡಿಗೊಳ್ಳುತ್ತದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಪ್ರೇಮಿಗಳಿಂದ ವಿವಾಹದ ವಿಚಾರದಲ್ಲಿ ಮನೆಯ ಒಪ್ಪಿಗೆ ಸಿಗಲಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಇಂದು ಶಕ್ತಿಯುತವಾಗಿರುತ್ತೀರಿ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಸೂರ್ಯನ ತಾಪದಿಂದಾಗಿ ಸ್ವಲ್ಪ ಡಿಹೈಡ್ರೇಷನ್ ಅಥವಾ ಉಷ್ಣ ಸಮಸ್ಯೆ ಗಳಾಗದಂತೆ ಜಾಗ್ರತೆ ವಹಿಸಿ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ದಿನವು ಇನ್ನಷ್ಟು ಉಲ್ಲಾಸಗೊಳ್ಳುತ್ತದೆ. ವ್ಯಾಪಾರಸ್ಥರಿಗೆ ದೊಡ್ಡ ಲಾಭ ನಿರೀಕ್ಷೆ ಇದೆ. ನಿಮ್ಮ ಹಳೆಯ ಗ್ರಾಹಕರಿಂದ ದೊಡ್ಡ ಆರ್ಡರ್ಗಳು ಬರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮ ಮಾತೆ ಅಂತಿಮವಾಗಲಿದ್ದು ಅದು ಲಾಭಕ್ಕೆ ದಾರಿ ಮಾಡಿಕೊಡಲಿದೆ. ಹೊಸ ಮಾರುಕಟ್ಟೆಯನ್ನು ಪ್ರವೇಶಿಸಲು ಇಂದು ಧೈರ್ಯದ ನಿರ್ಧಾರ ತೆಗೆದುಕೊಳ್ಳುವಿರಿ. ಅದೃಷ್ಟ ಸಂಖ್ಯೆ 159. ಅದೃಷ್ಟ ಬಣ್ಣ ಕೇಸರಿ ಮತ್ತು ಚಿನ್ನದ ಬಣ್ಣ. ವಿಶೇಷ ಪರಿಹಾರ ಇಂದು ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸಿ. ಗೋಧಿಯನ್ನು ಬಡವರಿಗೆ ದಾನ ಮಾಡಿ. ಇದು ಯಶಸ್ಸಿಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ದಿನವು ಜಯದ ಹಾದಿ ತೋರಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಗೆಲುವಿನ ಗುಟ್ಟು ಯಾವುದೇ ಹಿಂಜರಿಕೆ ಇಲ್ಲದೆ ಬರುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಪ್ರತಿ ಕೆಲಸದಲ್ಲೂ ಅಚ್ಚುಕಟ್ಟಾಗಿ ಮಾಡಲು ಬಯಸುವವರು. ಇಂದು ನಿಮ್ಮಲ್ಲಿ ಕೆಲಸದ ಬಗ್ಗೆ ಹೆಚ್ಚಿನ ಶಿಸ್ತು ಇರುತ್ತದೆ. ಬಾಕಿ ಉಳಿದಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ಹೆಚ್ಚು ಆಸಕ್ತಿ ತೋರಿಸುವಿರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಇಂದು ನಿಮಗೆ ಮನ್ನಣೆ ದೊರೆಯಲಿದೆ. ಅನಗತ್ಯ ಟೀಕೆಗಳಿಂದ ದೂರವಿರಿ. ನಿಮ್ಮ ಮಾನಸಿಕ ಶಾಂತಿ ಒಳ್ಳೆಯದು. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಸಾಧಾರಣ ಫಲಿತಾಂಶ ದೊರೆಯಲಿದೆ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಮೇಲಧಿಕಾರಿಗಳು ಗಮನಿಸುತ್ತಿರುತ್ತಾರೆ. ದಶಾಂಶ ಲೆಕ್ಕಪತ್ರ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಈ ದಿನ ಹೊಸ ಸವಾಲು ಎದುರಾಗಬಹುದು. ಆದರೆ ನಿಮ್ಮ ಚತುರತೆಯಿಂದ ಅವುಗಳನ್ನು ಎದುರಿಸಲು ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ. ಬದಲಿಗೆ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿ. ಆರ್ಥಿಕವಾಗಿ ಇಂದು ನೀವು ತುಂಬಾ ಎಚ್ಚರದಿಂದಿರಬೇಕು. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಏರುಪೇರು ಮಾಡಬಹುದು. ಹಳೆಯ ಸಾಲವನ್ನು ವಾಪಸ್ ಮಾಡಲು ನೀವು ಮಾಡುವ ಪ್ರಯತ್ನ ಭಾಗಶಃ ಯಶಸ್ವಿಯಾಗುತ್ತದೆ. ಲಾಟರಿ ಅಥವಾ ರಿಯಲ್ ಎಸ್ಟೇಟ್ ಇಂದು ಹಣ ಹೂಡಿಕೆ ಅಷ್ಟು ಸೂಕ್ತವಲ್ಲ. ಕುಟುಂಬದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ಭಿನ್ನಾಭಿಪ್ರಾಯ ಮೂಡಬಹುದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ನೀಡುವ ಆದ್ಯತೆ ಇದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಜೆ ವೇಳೆ ಆತ್ಮೀಯ ಸ್ನೇಹಿತರ ಭೇಟಿ ಅಥವಾ ಫೋನ್ ಕರೆ ನಿಮ್ಮ ಮನಸ್ಸು ಹಗುರಗೊಳಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಜಾಗರೂಕರಾಗಿರಬೇಕು. ಅಜೀರ್ಣಕ್ರಿಯೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಕಾಡಬಹುದು. ಹಸಿರು ಸೊಪ್ಪು ಮತ್ತು ಹಣ್ಣನ್ನು ಸೇವಿಸುವುದು ಹೆಚ್ಚಿಸು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು ಅತ್ಯಂತ ಅವಶ್ಯಕ. ಸಾಕಷ್ಟು ವಿಶ್ರಾಂತಿ ಪಡೆಯಲು ಮರೆಯಬೇಡಿ. ವ್ಯಾಪಾರಸ್ಥರಿಗೆ ಇಂದು ಸಾಧಾರಣ ಲಾಭ ದೊರೆಯುತ್ತದೆ. ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ನಿಮ್ಮಲ್ಲಿ ಸ್ವಲ್ಪ ಚಿಂತೆಗೆ ಈಡಾಗಬಹುದು. ಆದರೆ ನಿಮ್ಮ ಹಳೆಯ ಅನುಭವ ಸಮಯ ಕೈ ಹಿಡಿಯುತ್ತದೆ. ಪಾಲುದಾರರ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಒಪ್ಪಂದ ಸಹಿ ಹಾಕುವ ಮುನ್ನ ನಿಯಮಗಳನ್ನು ಸರಿಯಾಗಿ ಓದಿಕೊಳ್ಳಿ. ಅದೃಷ್ಟ ಸಂಖ್ಯೆ 5-6. ಅದೃಷ್ಟ ಬಣ್ಣ ಹಸಿರು ಮತ್ತು ಪಚ್ಚೆ ಹಸಿರು. ವಿಶೇಷ ಪರಿಹಾರ ಇಂದು ಗಣೇಶನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಸಂಕಷ್ಟಹಾರ ಗಣಪತಿ ಸ್ತೋತ್ರ ಪಠಿಸಿ ಮತ್ತು ಗಣೇಶನಿಗೆ ದೂರ್ವೆ ಅರ್ಪಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು, ಹಸಿರು ಬಟ್ಟೆಯನ್ನು ದಾನ ಮಾಡುವುದು ನಿಮಗೆ ಶುಭಕರ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ದಿನವು ಶ್ರಮದಾಯಕವಾಗಿದ್ದು ದಿನದ ಅಂತ್ಯಕ್ಕೆ ನೀವು ಮಾಡಿದ ಕೆಲಸದ ಬಗ್ಗೆ ಹೆಮ್ಮೆ ಎನಿಸಲಿದೆ. ಯೋಜಿತ ಕೆಲಸಗಳನ್ನು ಪೂರೈಸಲು ಸಕಾಲವಿದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ಸ್ವತಃ ನ್ಯಾಯಪ್ರಿಯರು ಮತ್ತು ಎಲ್ಲರನ್ನೂ ಸಮಾನಾಗಿ ನೋಡಿಕೊಳ್ಳುವವರು. ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಮುದ ನೀಡಲಿದೆ. ಕಲೆ ಮತ್ತು ಸಾಹಿತ್ಯ ಕಡೆಗೆ ಹೆಚ್ಚಿನ ಒಲವು ನೀಡುವಿರಿ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅತ್ಯಂತ ಲಾಭದಾಯಕ ದಿನವಾಗಲಿದೆ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮೆಚ್ಚುಗೆ ದೊರೆಯುತ್ತದೆ. ಸಹೋದ್ಯೋಗಿಗಳಿಂದ ಇದ್ದ ಭಿನ್ನಾಭಿಪ್ರಾಯ ದೂರವಾಗಿ ತಂಡವಾಗಿ ಕೆಲಸ ಮಾಡಲು ಪೂರಕ ವಾತಾವರಣ ನಿರ್ಮಾಣವಾಗಲಿದೆ. ಹೊಸ ಜವಾಬ್ದಾರಿಗಳು ವಹಿಸಿಕೊಳ್ಳಲು ಇದು ಸೂಕ್ತ ಸಮಯ. ನ್ಯಾಯಾಂಗ ಅಥವಾ ಸಲಹಾ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಲಾಭ ದೊರೆಯುತ್ತದೆ. ಆರ್ಥಿಕವಾಗಿ ಇಂದು ಸ್ಥಿರದ ದಿನ. ಆದಾಯದ ಹೊಸ ಮೂಲಗಳು ಕಂಡುಬರಲಿದೆ. ಹಣಕಾಸಿನ ಹೂಡಿಕೆ ಸಂಬಂಧಿಸಿದಂತೆ ಮಹತ್ವ ನಿರ್ಧಾರಗಳು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಆದರೆ ಇದು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತದೆ ಮತ್ತು ಅವರ ಬೆಂಬಲ ನಿಮಗೆ ಆತ್ಮವಿಶ್ವಾಸ ನೀಡುತ್ತದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಸು
ಪ್ರೇಮಿಗಳಿಗೆ ಈ ದಿನವು ಅತ್ಯಂತ ಸುಂದರವಾಗಲಿದೆ. ಮಕ್ಕಳ ಪ್ರಗತಿಯಿಂದ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಅಗತ್ಯ. ಸಕ್ಕರೆ ಕಾಯಿಲೆ ಅಥವಾ ಕಿಡ್ನಿ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಸುಸ್ತು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ತಾಜಾ ಹಣ್ಣು ಸೇವಿಸಿ. ಸೌಂದರ್ಯವರ್ಧಕ ಚಿಕಿತ್ಸೆಗೆ ಈ ದಿನ ಪ್ರಶಸ್ತವಾಗಲಿದೆ. ವ್ಯಾಪಾರಸ್ಥರಿಗೆ ಇಂದು ಲಾಭದ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯವಹಾರ ವಿಸ್ತರಣೆಗೆ ಅವಕಾಶ ದೊರೆಯಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಒಪ್ಪಂದ ಕೈಗೂಡಬಹುದು. ಮಹಿಳೆಯರಿಗೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರದಲ್ಲಿ, ಉದಾಹರಣೆ ಬಟ್ಟೆ, ಆಭರಣ, ಕಾಸ್ಮೆಟಿಕ್ಸ್, ಇಂದು ಅತ್ಯಂತ ಲಾಭ ತರಲಿದೆ. ಅದೃಷ್ಟ ಸಂಖ್ಯೆ 7 ಮತ್ತು 2. ಅದೃಷ್ಟ ಬಣ್ಣ ಬಿಳಿ, ತಿಳಿ ಗುಲಾಬಿ ಮತ್ತು ರೇಷ್ಮೆ ಬಣ್ಣ. ವಿಶೇಷ ಪರಿಹಾರ ಇಂದು ಮಹಾಲಕ್ಷ್ಮಿ ಆರಾಧನೆ ಮಾಡುವುದು ಅತ್ಯಂತ ಫಲಪ್ರದ. ಶ್ರೀ ಸೂಕ್ತವನ್ನು ಪಠಿಸಿ ಅಥವಾ ದೇವಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅರ್ಪಿಸಿ. ಬಡವರಿಗೆ ಅಕ್ಕಿ ಅಥವಾ ಸಕ್ಕರೆ ದಾನ ಮಾಡುವುದರಿಂದ ಅದೃಷ್ಟ ಹೆಚ್ಚಾಗಲಿದೆ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಈ ದಿನ ಪ್ರೀತಿ ಮತ್ತು ಪ್ರಗತಿ ಸಂಕೇತವಾಗಿದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ಗೆಲ್ಲುತ್ತದೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸಲು ಈ ದಿನವೂ ಅವಕಾಶ ಸಿಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ವಭಾವತಃ ದೃಢ ಸಂಕಲ್ಪವುಳ್ಳವರು ಮತ್ತು ಗಂಭೀರ ಸ್ವಭಾವವರು. ಇಂದು ನಿಮ್ಮಲ್ಲಿ ಕಾರ್ಯದಕ್ಷತೆ ಹೆಚ್ಚಿರುತ್ತದೆ. ಕಠಿಣ ಸವಾಲುಗಳನ್ನು ಎದುರಿಸಲು ನೀವು ಸ್ಥಿರವಾಗಿರುತ್ತೀರಿ. ಮನಸ್ಸಿನಲ್ಲಿ ಕೆಲವು ಗುಪ್ತ ಆಲೋಚನೆಗಳು ಅಥವಾ ಯೋಜನೆಗಳು ನಡೆಯಬಹುದು. ನಿಮ್ಮ ಆತ್ಮವಿಶ್ವಾಸವು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಪ್ರೇರಿಸುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಶಸ್ಸು ಕಾದಿದೆ. ಬಾಕಿ ಉಳಿದಿದ್ದ ಸಂಕೀರ್ಣ ಕೆಲಸಗಳನ್ನು ಇಂದು ಪೂರ್ಣಗೊಳಿಸಿರಿ. ಸಂಶೋಧನೆ, ಪೊಲೀಸ್ ರಕ್ಷಣೆ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಈ ದಿನ ವಿಶೇಷ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಸ್ವಲ್ಪ ಮೃದುವಾಗಿ. ನಿಮ್ಮ ಕಡು ಮಾತುಗಳು ಶತ್ರುಗಳನ್ನು ಸೃಷ್ಟಿಸಬಹುದು. ಕಚೇರಿಯಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಪ್ರಗತಿ ದೊರೆಯಲಿದೆ. ಆದರೆ ಆತುರದಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಹಾಕಬೇಡಿ. ವಿಮೆ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಕುಟುಂಬದಲ್ಲಿ ಸ್ವಲ್ಪ ಗಂಭೀರದ ವಾತಾವರಣವಿರಬಹುದು. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ತರ್ಕ ಮಾಡುವುದನ್ನು ತಪ್ಪಿಸಿ. ಮಕ್ಕಳ ಭವಿಷ್ಯದ ಬಗ್ಗೆ ನಿಮ್ಮ ತೆಗೆದುಕೊಳ್ಳುವ ನಿರ್ಧಾರ ಫಲಪ್ರದವಾಗಲಿದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ನಡೆಸುವಾಗ ಸಾಧ್ಯತೆ ಇದೆ. ಹಿರಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಪ್ರೇಮಿಗಳಿಗೆ ಈ ದಿನವು ಭಾವನಾತ್ಮಕವಾಗಿ ಆಳವಾಗಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲ. ರಕ್ತದೊತ್ತಡ ಅಥವಾ ಉಷ್ಣ ಸಂಬಂಧಿಸಿದ ಸಮಸ್ಯೆಗಳ ಕಾಡಬಹುದು. ಚರ್ಮದ ಅಲರ್ಜಿ ಇರುವವರು ಜಾಗರೂಕರಾಗಿರಿ. ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರ ಅವಶ್ಯಕತೆ ಇದೆ. ಕೋಪವನ್ನು ನಿಯಂತ್ರಿಸುವುದು ನಿಮ್ಮ ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ವ್ಯಾಪಾರಸ್ಥರಿಗೆ ಇಂದು ಧೈರ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ದಿನ. ರಿಯಲ್ ಎಸ್ಟೇಟ್, ಕಬ್ಬಿಣ ಅಥವಾ ಯಂತ್ರೋಪಕರಣ ವ್ಯಾಪಾರ ಮಾಡುವವರು ಅನಿರೀಕ್ಷಿತ ಲಾಭ ಸಿಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಿಂತ ನೀವು ಒಂದು ಹೆಜ್ಜೆ ಮುಂದಿರುವಿರಿ. ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ. ಅದೃಷ್ಟ ಸಂಖ್ಯೆ 9 ಮತ್ತು 1. ಅದೃಷ್ಟ ಬಣ್ಣ ಕೆಂಪು ಮತ್ತು ಮರೂನ್. ವಿಶೇಷ ಪರಿಹಾರ ಮಂಗಳವಾರ ದೇವಸ್ಥಾನದ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ. ಹನುಮಾನ್ ಚಾಲಿಸ 7 ಬಾರಿ ಪಠಿಸಿ. ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಹಣ್ಣನ್ನು ಅಥವಾ ಸಿಹಿ ತಿಂಡಿಯನ್ನು ಅರ್ಪಿಸಿ. ಇದು ನಿಮ್ಮ ಅಡೆತಡೆಯನ್ನು ನಿವಾರಿಸುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನವು ಪರಿವರ್ತನೆಯ ದಿನವಾಗಿದೆ. ನಿಮ್ಮ ಶ್ರಮ ಮತ್ತು ಛಲ ನಿಮಗೆ ದೀರ್ಘಕಾಲದ ಲಾಭವನ್ನು ತಂದುಕೊಡಲಿದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಹುಟ್ಟಿನಿಂದಲೇ ಜ್ಞಾನದಾಯಿಗಳು ಮತ್ತು ಮನಸ್ಸಿನವರು, ಮುಕ್ತ ಮನಸ್ಸಿನವರು. ಇಂದು ನಿಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ. ಯಾವುದೇ ಕೆಲಸವನ್ನು ಮಾಡುವಾಗ ಅದರ ದೂರದೃಷ್ಟಿಯ ಬಗ್ಗೆ ಯೋಚಿಸುತ್ತೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಪ್ರಭಾವ ಇರುತ್ತದೆ. ಇದು ಇತರರನ್ನು ಆಕರ್ಷಿಸುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅತ್ಯಂತ ಸಕಾರಾತ್ಮಕ ದಿನ. ವಿಶೇಷವಾಗಿ ಶಿಕ್ಷಕರು, ಸಲಹೆಗಾರರು, ವಕೀಲರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವವರು ಈ ದಿನ ವಿಶೇಷ ಪ್ರಗತಿ ಕಂಡುಬರುತ್ತದೆ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ದೊರೆಯಲಿದೆ. ವಿದೇಶಿ ಸಂಬಂಧಿಸಿದ ಉದ್ಯೋಗಗಳು ತೊಡಗಿಕೊಂಡಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವಾಗ ಇದು ಸೂಕ್ತ ಸಮಯ. ಆರ್ಥಿಕವಾಗಿ ಇಂದು ಸುಧಾರಣೆಯ ದಿನವಾಗಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಮನೆಯಲ್ಲಿ ಹಳೆಯ ಆಸ್ತಿ ಅಥವಾ ವಾಹನ ಮಾರಾಟದಿಂದ ಧನ ಲಾಭದ ಸೂಚನೆ ಇದೆ. ಸಾಲ ನೀಡುವ ಮುನ್ನ ಎಚ್ಚರವಿರಲಿ. ಇಲ್ಲದಿದ್ದರೆ ವಾಪಸ್ ಪಡೆಯಲು ಕಷ್ಟ. ಕುಟುಂಬ ಜೀವನದಲ್ಲಿ ನೆಮ್ಮದಿ ಇರುತ್ತದೆ. ಮನೆಯ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಮಕ್ಕಳ ಯಶಸ್ಸು ನಿಮಗೆ ಸಂತೋಷ ತರುತ್ತದೆ. ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಈ ದಿನವು ಅತ್ಯಂತ ಸುಗಮವಾಗಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಅಗತ್ಯ. ಲಿವರ್ ಅಥವಾ ಪಚನಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು. ಅತಿಯಾದ ಸಿಹಿ ಪದಾರ್ಥ ಸೇವನೆಯನ್ನು ತಪ್ಪಿಸಿ. ಬೆಳಗ್ಗೆ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ದೈಹಿಕ ಶಕ್ತಿ ಹೆಚ್ಚಾಗಲಿದೆ. ಕಾಲು ನೋವು ಅಥವಾ ಬೆನ್ನು ನೋವು ಬಗ್ಗೆ ಎಚ್ಚರವಿರಲಿ. ವ್ಯಾಪಾರಸ್ಥರಿಗೆ ಇಂದು ಹೊಸ ಹೂಡಿಕೆ ಮತ್ತು ವಿಸ್ತರಣೆ ಉತ್ತಮ ದಿನ. ಶಿಕ್ಷಣ ಸಂಸ್ಥೆ, ಬರವಣಿಗೆ ಅಥವಾ ಪ್ರಕಾಶ ವ್ಯವಹಾರ ತೊಡಗಿಕೊಂಡಿರುವವರಿಗೆ ಅನಿರೀಕ್ಷಿತ ಲಾಭ ದೊರೆಯಲಿದೆ.
ದೂರದ ಪ್ರಯಾಣದಿಂದಾಗಿ ವ್ಯಾಪಾರದಲ್ಲಿ ಹೊಸ ಸಂಪರ್ಕ ಬೆಳೆಯುತ್ತದೆ. ಪಾಲುದಾರರೊಂದಿಗೆ ಪಾರದರ್ಶಕತೆ ಅಗತ್ಯ. ಅದೃಷ್ಟ ಸಂಖ್ಯೆ 3, 5, 8. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ವಿಶೇಷ ಪರಿಹಾರ ದಕ್ಷಿಣಾಮೂರ್ತಿ ಆರಾಧನೆ ಮಾಡುವುದು, ಸಾಯಿಬಾಬಾ ಅವರ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ಹಳದಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸಿ ಬಡವರಿಗೆ ಕಡಲೆ ಅಥವಾ ಹಳದಿ ಬಣ್ಣ ಆಹಾರ ದಾನ ಮಾಡಿ. ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ಈ ದಿನವು ಜ್ಞಾನೋದಯದ ದಿನವಾಗಲಿದೆ. ನಿಮ್ಮ ಆಶಾವಾದ ಮತ್ತು ದೈವ ಭಕ್ತಿ ನಿಮ್ಮನ್ನು ಯಶಸ್ಸಿನ ಹಾದಿಯಾಗಿ ಮುನ್ನಡೆಸುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಶನಿ ದೇವನ ಅಧಿಪತಿಯಾಗಿರುವ ಮಕರ ರಾಶಿಯವರು ಹುಟ್ಟಿನಿಂದಲೇ ವ್ಯಾವಹಾರಿಕ ದೃಷ್ಟಿಕೋನವುಳ್ಳವರು ಮತ್ತು ಮಹತ್ವಾಕಾಂಕ್ಷಿಗಳು. ನಿಮ್ಮಲ್ಲಿ ಕೆಲಸದ ಬಗ್ಗೆ ಹೆಚ್ಚಿನ ಗಂಭೀರತೆ ಇರುತ್ತದೆ. ಯಾವುದೇ ಸವಾಲು ಎದುರಿಸುವಾಗ ಅದನ್ನು ತಾಳ್ಮೆಯಿಂದ ಎದುರಿಸಿ ಶಕ್ತಿ ನಿಮ್ಮಲ್ಲಿದೆ. ಹಳೆಯ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಸೂಕ್ತವಾದ ಸಮಯ. ನಿಮ್ಮ ಸಂಘಟನಾ ಶಕ್ತಿಯು ಇಂದು ಎಲ್ಲರ ಗಮನ ಸೆಳೆಯುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ, ಆದರೆ ಅದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುವಿರಿ. ಇಂಜಿನಿಯರಿಂಗ್, ಎಲೆಕ್ಟ್ರಿಕ್, ಎಸ್ಟೇಟ್, ಕೃಷಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಅತ್ಯಂತ ಲಾಭದಾಯಕ. ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವಾಗ ನೀವು ನಿಮ್ಮ ಅಭಿಪ್ರಾಯ ಸ್ಪಷ್ಟತೆಯಾಗಿ ಮಂಡಿಸಿ. ಆರ್ಥಿಕವಾಗಿ ಇಂದು ಮಿಶ್ರ ಫಲ ಅನುಭವಿಸುತ್ತೀರಿ. ಹಣದ ಹರಿವು ಉತ್ತಮವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಮನೆಯ ರಿಪೇರಿ ಕೆಲಸಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ದೀರ್ಘಕಾಲದ ಹೂಡಿಕೆಗೆ ಇಂದು ಉತ್ತಮ ಸಮಯ, ಆದರೆ ಶಾರ್ಟ್ಕಟ್ ಲಾಭಕ್ಕೆ ಆತುರ ಪಡಬೇಡಿ. ಆಸ್ತಿ ಖರೀದಿ ವಿಚಾರದಲ್ಲಿ ಮುನ್ನಡೆ ಕಾಣಬಹುದು. ಕುಟುಂಬ ಜೀವನದಲ್ಲಿ ಪ್ರಬುದ್ಧತೆಯಿಂದ ವರ್ತಿಸುವಿರಿ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಗಾತಿಯಿಂದ ಭವಿಷ್ಯದ ಯೋಜನೆಯನ್ನು ಬಗ್ಗೆ ಗಂಭೀರ ಚರ್ಚೆ ನಡೆಯಬಹುದು. ಮಕ್ಕಳ ಶಿಸ್ತಿನ ಬಗ್ಗೆ ನೀವು ಸ್ವಲ್ಪ ಕಠಿಣ ನಿಲುವು ತಳೆಯಬಹುದು. ಪ್ರೇಮಿಗಳಿಗೆ ಈ ದಿನವು ಸುಧಾರಿಸಲಿದೆ. ಸಂಬಂಧದಲ್ಲಿ ನಂಬಿಕೆ ಪ್ರಧಾನವಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಮೊಣಕಾಲು ನೋವು ಅಥವಾ ಕೀಲು ನೋವಿನಂತಹ ಸಮಸ್ಯೆ ಕಾಣಬಹುದು. ಶೀತಲ ಗಾಳಿಯಿಂದ ದೂರವಿರಿ. ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳುವುದು ಬೆನ್ನು ನೋವು ತಡೆಯುವ ಸಹಾಯ ಮಾಡುತ್ತದೆ. ಆಹಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ ಮತ್ತು ರಾತ್ರಿ ವೇಳೆ ಬೆಳಗ್ಗೆ ಬೇಗ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. ವ್ಯಾಪಾರಸ್ಥರಿಗೆ ಇಂದು ಸ್ಥಿರತೆಯ ದಿನ. ಕಬ್ಬಿಣ, ಎಣ್ಣೆ, ಕಲ್ಲಿದ್ದಲು ಅಥವಾ ಯಂತ್ರೋಪಕರಣ ವ್ಯಾಪಾರ ಮಾಡುವವರಿಗೆ ಅಧಿಕ ಲಾಭ ದೊರೆಯುತ್ತದೆ. ಹೊಸ ಗ್ರಾಹಕರೊಂದಿಗೆ ದೀರ್ಘಕಾಲದ ಒಪ್ಪಂದ ಏರ್ಪಡುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮ ಶಿಸ್ತು ಮತ್ತು ಪ್ರಾಮಾಣಿಕತೆ ಲಾಭಕ್ಕೆ ದಾರಿ ಮಾಡಿಕೊಳ್ಳಲಿದೆ. ಅದೃಷ್ಟ ಸಂಖ್ಯೆ 8, 1, 4. ಅದೃಷ್ಟ ಬಣ್ಣ ನೀಲಿ, ಕಪ್ಪು ಮತ್ತು ಬೂದು. ಇಂದು ಶನಿ ದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಅಥವಾ ಹನುಮಂತನ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ. ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ದಿನವು ಕರ್ಮವೇ ಧರ್ಮ ಎಂಬಂತೆ ಇರಲಿದೆ. ನಿಮ್ಮ ಪರಿಶ್ರಮ ಭವಿಷ್ಯದ ದೊಡ್ಡ ಯಶಸ್ಸು ಭದ್ರ ಬುನಾದಿ ಹಾಕಲಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಸ್ವಭಾವತಃ ಬುದ್ಧಿವಂತರು ಮತ್ತು ಸ್ವಾತಂತ್ರ್ಯ ವಿಚಾರವುಳ್ಳವರು. ಇಂದು ನಿಮ್ಮಲ್ಲಿ ಸಮಾಜಮುಖಿ ಕೆಲಸ ಹೆಚ್ಚಾಗಲಿದೆ. ಹಳೆಯ ಸಮಸ್ಯೆಗಳು ಹೊಸ ರೀತಿಯ ಪರಿಹಾರ ಕಂಡುಕೊಳ್ಳುವಿರಿ. ನಿಮ್ಮ ವಿಶಿಷ್ಟ ಆಲೋಚನೆಗಳು ಇತರರ ಗಮನ ಸೆಳೆಯುತ್ತದೆ, ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಚ್ಚರದಿಂದಿರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಮಾಧಾನಕರ ದಿನ. ಕಚೇರಿಯಲ್ಲಿ ನಿಮ್ಮ ಕ್ರಿಯಾಶೀಲತೆ ಮೆಚ್ಚುಗೆ ದೊರೆಯಲಿದೆ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ, ಸಂಶೋಧನೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿರುವವರಿಗೆ ಈ ದಿನ ಅತ್ಯಂತ ಲಾಭದಾಯಕವಾಗಿರಲಿದೆ. ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಸೂಕ್ತವಾದ ಸಮಯ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಅವರ ಸಲಹೆ ನಿಮಗೆ ಗಮನ ಸೆಳೆಯುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ, ಆದರೆ ಅದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುವಿರಿ. ಇಂಜಿನಿಯರಿಂಗ್, ಎಲೆಕ್ಟ್ರಿಕ್, ಎಸ್ಟೇಟ್ ಅಥವಾ ಕೃಷಿ ಸಂಬಂಧಿಸಿದ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಲಾಭದಾಯಕ ದಿನ. ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವಾಗ ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಮಂಡಿಸಿ. ಆರ್ಥಿಕವಾಗಿ ಇಂದು ನೀವು ಮಿಶ್ರ ಫಲ ಅನುಭವಿಸುವಿರಿ. ಹಣದ ಹರಿವು ಉತ್ತಮವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸುವ ಅಥವಾ ಮನೆ ರಿಪೇರಿ ಕೆಲಸಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚು ನಿಯಂತ್ರಿಸಿ. ದೀರ್ಘಕಾಲದ ಹೂಡಿಕೆಗೆ ಉತ್ತಮ ಸಮಯ, ಆದರೆ ಶಾರ್ಟ್ಕಟ್ ಲಾಭಕ್ಕೆ ಆತುರ ಪಡಬೇಡಿ. ಕುಟುಂಬದ ಜೀವನದಲ್ಲಿ ಪ್ರಬುದ್ಧತೆ ಆಗಿ ವರ್ತಿಸಿ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಯ ಬಗ್ಗೆ ಗಂಭೀರ ಚರ್ಚೆ ನಡೆಸಬಹುದು. ಮಕ್ಕಳ ಶಿಸ್ತಿನ ಬಗ್ಗೆ ಸ್ವಲ್ಪ ಕಠಿಣ ನಿಲುವು ತೆಗೆದುಕೊಳ್ಳಿ. ಪ್ರೇಮಿಗಳಿಗೆ ಈ ದಿನವು ಸಾಧಾರಣವಾಗಿರುತ್ತದೆ. ಸಂಬಂಧದಲ್ಲಿ ನಂಬಿಕೆ ಪ್ರಧಾನವಾಗಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಮೊಣಕಾಲು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಶೀತಲ ಗಾಳಿಯಿಂದ ದೂರವಿರಿ. ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳುವುದು ನಿಮ್ಮ ಬೆನ್ನು ನೋವು ತಡೆಯಲು ಸಹಾಯ ಮಾಡುತ್ತದೆ. ಆಹಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ರಾತ್ರಿ ಬೇಗ ಮಲಗುವ ಅಭ್ಯಾಸ ಮಾಡಿ. ವ್ಯಾಪಾರಸ್ಥರಿಗೆ ಇಂದು ಸ್ಥಿರತೆಯ ದಿನ. ಕಬ್ಬಿಣ, ಎಣ್ಣೆ, ಕಲ್ಲಿದ್ದಲು ಅಥವಾ ಯಂತ್ರೋಪಕರಣ ವ್ಯಾಪಾರ ಮಾಡುವವರಿಗೆ ಲಾಭದಾಯಕ ದಿನ. ಹೊಸ ಗ್ರಾಹಕರನ್ನು
ದೀರ್ಘಕಾಲದ ಒಪ್ಪಂದಗಳಿಗೆ ಏರ್ಪಾಡು ಮಾಡಲು ವ್ಯವಹರಿಸಲು ಶಿಸ್ತು ಮತ್ತು ಪ್ರಾಮಾಣಿಕತೆ ಲಾಭದ ದಾರಿ ತೋರಲಿದೆ. ಅದೃಷ್ಟ ಸಂಖ್ಯೆ 814. ಅದೃಷ್ಟ ಬಣ್ಣ ನೀಲಿ, ಕಪ್ಪು, ಬೂದು. ಒಟ್ಟಾರೆ ವಿಶೇಷ ಪರಿಹಾರ: ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಅಥವಾ ಹನುಮಂತ ಆರಾಧನೆ ಮಾಡುವುದು ಅತ್ಯಂತ ಶುಭದಾಯಕ. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ. ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅನ್ನದಾನ ಮಾಡಿ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಈ ದಿನವು ಕರ್ಮವೇ ಕೆಲಸದ ನಿಮಿತ್ತ ನೀವು ಬಹಳ ಪರಿಶ್ರಮ ಪಡುವ ದಿನವಾಗಲಿದೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ಸ್ವಭಾವತಃ ದಯಾಮಯಿಗಳು ಮತ್ತು ಸಂವೇದನಾಶೀಲರು. ಇಂದು ನಿಮಗೆ ದಾರ್ಶನಿಕ ಆಲೋಚನೆಗಳು ಹೆಚ್ಚಾಗುತ್ತದೆ. ಹಳೆಯದನ್ನು ಮರೆತು ಹೊಸ ಆರಂಭದ ಬಗ್ಗೆ ಯೋಚಿಸಿ. ಸಮಾಜ ಸೇವೆಯಲ್ಲಿ ಆಸಕ್ತಿ ಮೂಡಬಹುದು. ಮನಸ್ಸು ಸ್ವಲ್ಪ ಚಂಚಲವಾಗಿರುವ ಸಾಧ್ಯತೆ ಇದೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಸಕಾರಾತ್ಮಕ ದಿನ. ವಿಶೇಷವಾಗಿ ಶಿಕ್ಷಣ, ಕಲೆ, ಬರವಣಿಗೆ ಮತ್ತು ಸಮಾಜ ಸೇವೆಯಲ್ಲಿರುವವರಿಗೆ ಹೆಚ್ಚಿನ ಮಾನ್ಯತೆ ದೊರೆಯಲಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ವಿದೇಶ ಪ್ರವಾಸ ಕಾಯುತ್ತಿರುವವರಿಗೆ ಶುಭ ವಾರ್ತೆ ಸಿಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ಮೃದು ಸ್ವಭಾವವು ಸಹೋದ್ಯೋಗಿಗಳನ್ನು ನಿಮ್ಮತ್ತ ಸೆಳೆಯುತ್ತದೆ. ಕೆಲಸದ ಜವಾಬ್ದಾರಿಗಳನ್ನು ಇತರರಿಗೆ ವಹಿಸುವ ಮುನ್ನ ಎಚ್ಚರವಿರಲಿ. ಆರ್ಥಿಕವಾಗಿ ಇಂದು ಅಧಿಕ ಖರ್ಚಿನ ದಿನ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದವರಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗುವಂತೆ ಬಜೆಟ್ ರೂಪಿಸಿಕೊಳ್ಳಿ. ದೀರ್ಘಕಾಲದ ಹೂಡಿಕೆ ಇದು ಸೂಕ್ತ ಸಮಯ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ನೀವು ಮಾಡುವ ಪ್ರಯತ್ನಗಳು ಭಾಗಶಃ ಯಶಸ್ವಿಯಾಗುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಪ್ರಮಾಣದ ಧನಲಾಭವಾಗಲಿದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಪ್ರೀತಿ ಇರುತ್ತದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದೆ. ದೂರದ ಸಂಬಂಧಗಳಿಂದ ಶುಭ ವಾರ್ತೆ ಕೇಳುವಿರಿ. ಪ್ರೇಮಿಗಳಿಗೆ ಈ ದಿನ ಅತ್ಯಂತ ಸುಂದರವಾಗಿರಲಿದ್ದು ಮದುವೆ ವಿಚಾರ ಪ್ರಗತಿ ಕಂಡು ಬರುತ್ತದೆ. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿ ಸಿಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಪಾದದ ನೋವು ಅಥವಾ ನಿದ್ರಾಹೀನತೆ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಸಂಗೀತ ಕೇಳುವುದು ಅವಶ್ಯಕ. ನೀರಿನಾಂಶ ಹೆಚ್ಚಿರುವ ಆಹಾರವನ್ನು ಸೇವಿಸಿ. ಹವಾಮಾನ ಬದಲಾವಣೆಯಿಂದ ಸ್ವಲ್ಪ ಆಲಸ್ಯ ಮತ್ತು ಸುಸ್ತು ಉಂಟಾಗಬಹುದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ವ್ಯಾಪಾರಸ್ಥರಿಗೆ ಇಂದು ಹೊಸ ಹೂಡಿಕೆ ಮತ್ತು ವಿಸ್ತರಣೆ ಲಾಭದಾಯಕ ದಿನ. ಜಲ ಸಂಬಂಧಿಸಿದ ವಸ್ತುಗಳು, ಮಿನರಲ್ ವಾಟರ್, ಕಲೆ ಮತ್ತು ಚಿನ್ನಾಭರಣ ವ್ಯಾಪಾರ ಮಾಡುವವರಿಗೆ ಅಧಿಕ ಲಾಭ ದೊರೆಯುತ್ತದೆ. ಮಾರ್ಕೆಟ್ ನಲ್ಲಿ ಹೊಸ ಸಂಪರ್ಕ ಬೆಳೆಯುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಮತ್ತು ಪಾರದರ್ಶಕತೆ ಕಾಪಾಡಿಕೊಳ್ಳಿ. ಅದೃಷ್ಟ ಸಂಖ್ಯೆ 371. ಅದೃಷ್ಟ ಬಣ್ಣ ಹಳದಿ ಮತ್ತು ಸಮುದ್ರ ನೀಲಿ. ವಿಶೇಷ ಪರಿಹಾರ: ದಕ್ಷಿಣಾಮೂರ್ತಿ ಆರಾಧನೆ ಮಾಡಿ. ಸಾಯಿಬಾಬಾ ಅವರ ದರ್ಶನ ಮಾಡಿ. ಅತ್ಯಂತ ಶುಭಕರ. ವಿಷ್ಣು ಸಹಸ್ರನಾಮ ಪಠಿಸಿ. ಬಡವರಿಗೆ ಕಡಲೆಕಾಳು ಅಥವಾ ಸಿಹಿ ಪದಾರ್ಥವನ್ನು ದಾನವಾಗಿ ನೀಡಿ. ಯಶಸ್ಸು ನಿಮ್ಮದಾಗುತ್ತದೆ. ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಈ ದಿನವು ಶಾಂತಿ ಮತ್ತು ತೃಪ್ತಿಯ ಸಂಕೇತವಾಗಿದೆ. ನಿಮ್ಮ ಕನಸುಗಳು ನನಸಾಗಲು ಹಾಕುವ ಶ್ರಮ, ದೈವಬಲ ನಿಮ್ಮೊಂದಿಗೆ ಇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 12 ರಾಶಿಗಳ 5 ಏಪ್ರಿಲ್ 2026 ದಿನ ಭವಿಷ್ಯ. ನಿಮ್ಮ ಜೀವನದ ಸಮಸ್ಯೆ ಜ್ಯೋತಿಷ್ಯ ಶಾಸ್ತ್ರವು ಒಂದು ಕೈದಿವೆಯಾಗಲಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಶುಭ ದಿನ.